ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಸಹ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ನಾನು ನನ್ನ ಒಂದು ಸಿಂಪಲ್ ಆಗಿರುವಂತಹ ರೂಟೀನ್ ಬ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಮಂದಿ ಕೇಳ್ತಾ ಇದ್ದೀರಾ ಸಿಗುವಾಗೆಲ್ಲ ಪಿಕ್ಕಲಿದ್ದು ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಅಂತೇಳಿ. ಖಂಡಿತವಾಗ್ಲೂ ಸೂಪರ್ ಆಗಿ ನಡೀತಾ ಇದೆ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಒಂದು ಬ್ಲೆಸ್ಸಿಂಗ್ಸಿಂದ ನಮಗೆ ಒಳ್ಳೆ ಆರ್ಡರ್ಸ್ ಬರ್ತಾ ಇದೆ. ಅದೇ ರೀತಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ನಮಗೆ ಆರ್ಡರ್ ಇದೆ. ಪಿಕ್ಕಲಿದ್ದು ಆಲ್ರೆಡಿ ನಿನ್ನೆ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೀವಿ. ಆದರೆ ಇವತ್ತು ನಮಗೆ ಸಪ್ರೇಟಾಗಿ ಕೆಲವರು ನಮಗೆ ಅಗೇನ್ಸ್ಟ್ ಆರ್ಡರ್ ಕೊಡ್ತಾರೆ ಅಂತ ಹೇಳಿದರೆ, ಕೆಲವರ ಮನೆಯಲ್ಲಿ ಪ್ರೋಗ್ರಾಮ್ ಎಲ್ಲ ಇರುತ್ತೆ ನೋಡಿ. ಆವಾಗ ಸ್ವಲ್ಪ ಅಂತ ಹೇಳಿದ್ರೆ 2 kg ಅಥವಾ 3 kg ಆ ರೀತಿ ಎಲ್ಲ ನಮಗೆ ಪೋರ್ಕ್ ಬಫತ್ ಆಗಿರ್ಬೋದು, ಅಥವಾ ಇಂದಾದ್ ಅಂತ ಹೇಳ್ತೀವಿ, ಅಥವಾ ಈ ಸರ್ಪತೆಲ್ ಆ ರೀತಿ ಎಲ್ಲ ಐಟಮ್ಸ್ ಎಲ್ಲ ಮಾಡ್ತಾರೆ. ಸೊ ಅಂಥದ್ದನ್ನು ನಮಗೆ ಆರ್ಡರ್ ಇವಾಗ ಕೊಡ್ತಾ ಇದ್ದಾರೆ. ನಾವು ಒಟ್ಟಾಗಿ ಎಲ್ಲ ಆರ್ಡರ್ಸನ್ನು ತಗೊಳ್ತಾ ಇಲ್ಲ. ನಾವು ಅಗೇನ್ಸ್ಟ್ ಆರ್ಡರ್ ಅಂತ ಹೇಳಿದರೆ ಒಂದು 5-10 ದಿನದ ಮುಂಚೆನೇ ಅವರು ನಮಗೆ ಆರ್ಡರ್ ಮಾಡಿರ್ತಾರೆ. ಅದರ ಪ್ರಕಾರನೇ ನಾವು ಪ್ರಿಪ್ರೇಷನನ್ನು ಮಾಡಿಕೊಂಡು ಅವರಿಗೆ ಕೊಡ್ತೀವಿ. ಹಾಗೆ ಇವತ್ತು ಬಫಾತ್ ಹಾಗೂ ಸರ್ಪತೆಲ್ ಎರಡೂ ಕೂಡ ಆರ್ಡರ್ ಇದೆ ನಮಗೆ. ಅದರ ಪ್ರಿಪ್ರೇಷನ್ನ ಮಾಡಲಿಕ್ಕೋಸ್ಕರ ನಾನು ಕಿಚನನ್ನು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಒಲೆಯಲ್ಲಿ ಅಥೆಂಟಿಕ್ ಸ್ಟೈಲಲ್ಲೇ ಮಾಡುವಂಥದ್ದು ಪ್ರತಿಯೊಂದು ಅಡುಗೆಯನ್ನು ಕೂಡ. ಹಾಗಾಗಿ ನಿನ್ನೆ ಪಿಕ್ಕಲಿದು ಕೆಲಸ ಇತ್ತು. ಪಿಕ್ಕಲಿದು ಕೆಲಸ ಆದ ನಂತರ ಫುಲ್ ಎಣ್ಣೆ ಇರುತ್ತೆ. ಯಾಕಂತ ಹೇಳಿದ್ರೆ ಪಿಕ್ಕಲಿಗೆ ನಾವು ಎಣ್ಣೆ ಬಳಸ್ತೀವಿ, ಹಾಗೆಯೇ ತುಂಬ ಐಟಮ್ಸ್ ಎಲ್ಲ ಬಳಸ್ತೀವಲ್ವ, ಹಾಗೆ ಸ್ವಲ್ಪ ಕಿಚನ್ ಗಲೀಜು ಆಗಿ ಇರುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ರಾತ್ರಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ನಂತರ ಬೆಳಿಗ್ಗೆ ಎದ್ದು ಒಮ್ಮೆ ಬೇರೆ ಯಾವುದೇ ಒಂದು ಐಟಮ್ ಮಾಡೋ ಮುಂಚೆ ನಾನು ಜಸ್ಟ್ ನನ್ನ ಈ ಕಿಚನನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಜೋಶ್ವನಿಗೆ ರಜೆ ಆಗಿರೋದ್ರಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟೇ ಆಗುತ್ತೆ. ಇವಾಗ ಜೋಶ್ವ ಎದ್ದೇಳುವಾಗ ಕೂಡ ಲೇಟ್ ಆಗುತ್ತೆ. ಒಂದು ವೇಳೆ ಪೋರ್ಕ್ ಬಫಾತ್ ಈ ರೀತಿ ಎಲ್ಲ ಏನಾದರೂ ಅಡುಗೆ ನಾವು ಮಾಡಿಕೊಟ್ರೆ ಅದನ್ನು ನೀವು ಫ್ರೀಸರಲ್ಲಿ ಇಟ್ಟರೆ ಆಯಿತು. ಯಾವಾಗ ನಿಮಗೆ ಬೇಕೋ ಆವಾಗ ನೀವು ಅದನ್ನು ಬಿಸಿ ಮಾಡಿ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಜಾಸ್ತಿಯಾಗಿ ಹೊರದೇಶದಲ್ಲಿ ಇರ್ತಾರೆ ನೋಡಿ, ಅವರಿಗೆ ಫ್ರೆಶ್ ಆಗಿ ಇಷ್ಟು ಒಳ್ಳೆ ಮೀಟ್ ಅಂತ ಹೇಳಿದರೆ ನಮಗೆ ಊರಲ್ಲಿ ಸಿಗುವಂತಹ ಒಂದು ಹಂದಿ ಮಾಂಸ ಥರ ಕ್ವಾಲಿಟಿ ಹೊರಗಡೆ ಎಲ್ಲ ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಜಾಸ್ತಿಯಾಗಿ ಆ ಒಂದು ರೀಸನ್ಗೋಸ್ಕರ ಪಾರ್ಸೆಲ್ ಮಾಡ್ತಾರೆ. ಹಾಗಾಗಿ ನಿಮಗೆ ಸಹ ಒಂದು ವೇಳೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಾದರೂ ಹೆಲ್ಪ್ ಆಗೋದಾದರೆ, ಕೊಂಡೋಗ್ಲಿಕ್ಕೆ ಬೇಕಾದರೆ, ನೀವು ನಾನು ಹಾಕಿರುವಂಥ ಸ್ಕ್ರೀನಲ್ಲಿ ತೋರಿಸಿರುವಂಥ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಆರ್ಡರನ್ನು ಕೊಡ್ಬೋದು. ಅದರ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ, ಒಂದು ವೇಳೆ ನಿಮಗೆ ಪಿಕ್ಕಲ್ ಬೇಡ, ನಿಮಗೆ ಬೇರೆ ಏನಾದರೂ ಐಟಮ್ ಬೇಕು, ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಕೂಡ ನೀವು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡ್ಬೋದು ಅಥವಾ ಕಾಲನ್ನು ಕೂಡ ಮಾಡ್ಬೋದು. ನಾನೊಮ್ಮೆ ಒಳಗಡೆ ಒಮ್ಮೆ ಹೊರಗಡೆ ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು. ಒಳಗಡೆ ಅಂತ ಹೇಳಿದರೆ ಇನ್ನು ನಮಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಬೇಕು. ಅದರ ಜೊತೆಗೆ ಆಲ್ರೆಡಿ ನಾವು ಚಾಪಿಂಗ್ ಎಲ್ಲ ಮಾಡಿ ಇಟ್ಟಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ನಮ್ಮದು ಇಲ್ಲಿ ಅಡುಗೆ ಕೂಡ ರೆಡಿ ಆಗ್ತಾ ಇದೆ. ನೋಡ್ಬೋದು ಯಾವ ರೀತಿ ಸೂಪರ್ ಆಗಿರುವಂಥ ಕಲರ್ ಬರ್ತಾ ಇದೆ. ಹಾಗೆಯೇ ಇದರ ಒಂದು ಘಮ ಇದೆ ನೋಡಿ, ಅದು ಸಹ ಫುಲ್ ಇಲ್ಲಿ ಎಲ್ಲ ಕಡೆ ಸುತ್ತಲೂ ಒಂದು ಪರಿಮಳ ಬರುತ್ತೆ. ಅಷ್ಟೊಂದು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಹಾಗೆ ಕಲರ್ ಕೂಡ ನೋಡ್ಬೋದು ನೀವು. ಇದು ಮನೆಯಲ್ಲಿ ಮಾಡಿರುವಂತಹ ಒಂದು ಬಫತ್ ಪೌಡರಲ್ಲಿ ಮಾಡಿರುವಂಥದ್ದು. ತುಂಬ ಮಂದಿಗೆ ಇವಾಗಲೇ ಗೊತ್ತಿದೆ ನಾವು ಪಿಕ್ಕಲನ್ನು ಮಾಡ್ತೀವಿ, ಅದು ಕೂಡ ನಾನ್ ವೆಜ್ ಪಿಕ್ಕಲ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ಪೋರ್ಕ್ ಪಿಕ್ಕಲ್ ಆಗಿರ್ಬೋದು, ಹಾಗೆಯೇ ಈ ಪ್ರಾನ್ಸ್ ಪಿಕ್ಕಲ್, ಬೂತಾಯಿ ಪಿಕ್ಕಲ್ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ ಅಂಥವ್ರಿಗೆ ಹೇಳುವಂಥದ್ದು, ಇದನ್ನು ನಾವು ಮಾಡಿ ಸೇಲ್ ಮಾಡ್ತೀವಿ. ಪ್ಯೂರ್ಲಿ ಅಥೆಂಟಿಕ್ ಸ್ಟೈಲಲ್ಲಿ ನಾವು ಈ ಒಂದು ಪಿಕ್ಕಲ್ಸನ್ನು ಮಾಡ್ತೀವಿ. ಹಾಗೆಯೇ ನಾನು ಇವಾಗ ಆಲ್ರೆಡಿ ಹೇಳಿರೋ ಪ್ರಕಾರ ಬೇರೆ ಐಟಮ್ಸ್ ಏನು ನಿಮಗೆ ಇಷ್ಟ ಇದೆ ನೋಡಿ, ಅದನ್ನು ನೀವು ನಮ್ಮ ಜೊತೆಗೆ ವಾಟ್ಸಪ್ಪಲ್ಲಿ ಡಿಸ್ಕಸ್ ಮಾಡ್ಬೋದು. ಒಂದು ವೇಳೆ ನಾವು ಐಟಮನ್ನು ಮಾಡ್ತೀವಿ ಅಂತೇಳಿ ಆದರೆ ನಿಮಗೆ ನಾವು ಅದರ ಪ್ರಕಾರ ರೇಟನ್ನು ಹೇಳ್ತೀವಿ. ಅದೇ ರೀತಿ ನೀವೊಂದು 5 ಅಥವಾ 10 ದಿನದ ಮುಂಚೆ ನಮಗೆ ಹೇಳಿದರೆ ಆ ಪ್ರಕಾರನೇ ನಿಮಗೆ ನಾವು ರೆಡಿ ಮಾಡಿ ಕೊಡ್ತೀವಿ. ತುಂಬ ಮಂದಿಗೆ
ಹೊರದೇಶಕ್ಕೆಲ್ಲ ಹೋಗುವಂಥ ಸಮಯದಲ್ಲಿ ಟೈಮ್ ಸಾಕಾಗೋದಿಲ್ಲ ಇಂಥ ಒಂದು ಐಟಮ್ಸನ್ನೆಲ್ಲ ಮಾಡಿಕೊಂಡು ಹೋಗಲಿಕ್ಕೆ. ಅಂಥವರು ಜಾಸ್ತಿಯಾಗಿ ನಮಗೆ ಆರ್ಡರ್ಸನ್ನು ಕೊಡ್ತಾರೆ. ಹಾಗಾಗಿ ನಿಮಗೆ ಸಹ ಒಂದು ವೇಳೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಹಸ್ಬೆಂಡ್ ಅಥವಾ ಯಾರಾದರೂ ತಮ್ಮ ಅಣ್ಣ ತಮ್ಮಂದಿರು ಅಥವಾ ಯಾರಾದರೂ ಕೂಡ ಹೊರಗಡೆ ಹೊರದೇಶಕ್ಕೆ ದುಡಿಲಿಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ನಿಮಗೆ ಮನಸ್ಸಿದೆ ಈ ರೀತಿ ಪೋರ್ಕ್ ಐಟಮ್ ಅಥವಾ ಯಾವುದೇ ಒಂದು ಜಾಸ್ತಿ ಟೈಮ್ ಒಳ್ಳೆಯದು ಉಳಿಯುವಂತಹ ಒಂದು ತಿನ್ನುವಂಥ ವಸ್ತು ಅಂತ ಹೇಳಿದರೆ ಪಿಕ್ಕಲ್. ಹಾಗೆಯೇ ಈ ರೀತಿ ನಾವು ಅಡುಗೆ ಮಾಡಿಕೊಡುವಂಥದ್ದು ಏನು ಕೂಡ ಆಗೋದಿಲ್ಲ. ಈ ಒಂದು ಕೆಲಸದಲ್ಲಿ ಯಾವ ರೀತಿ ಬೆಳಿಗ್ಗೆ ಆಗುತ್ತೆ, ಯಾವ ರೀತಿ ಸಂಜೆ ಆಗುತ್ತೆ ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಬ್ಯುಸಿಯಾಗಿರ್ತೀವಿ. ಹಾಗೆ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಕಪ್ ಟೀ ಆದರೂ ಕುಡಿಯು ಅಂತೇಳಿ ಹೇಳಬೇಕಾದ್ರೆ ಮಳೆ ಬರಲಿಕ್ಕೆ ಫುಲ್ ಮೋಡ ಆಗಿದೆ. ನೋಡ್ಬೋದು, ಕತ್ಲಾಗ್ತಾ ಬಂದಿದೆ. ಹಾಗೆ ನಾವು ಹಂದಿ ಮಾಂಸವನ್ನು ಉಪ್ಪಿನಲ್ಲಿ ಶೇಖರಣೆ ಮಾಡುವಂಥದ್ದನ್ನು ಕೂಡ ಮಾಡ್ತೀವಲ್ವಾ, ಹಾಗೆ ಅಡಿಕೆ ಹಳೆಯನ್ನು ವಾಶ್ ಮಾಡಿಬಿಟ್ಟು ಒಣಗಿಸುವಂಥದ್ದು, ನಂತರ ಅದನ್ನು ಸಪ್ರೇಟಾಗಿ ಇಡುವಂಥದ್ದು ಪ್ರತಿಯೊಂದು ಕೂಡ ನಾವು ಮಾಡ್ತಾ ಇರ್ತೀವಿ. ಹಾಗೆ ಇವಾಗ ನೋಡ್ಬೋದು ಮಳೆ ಬರುವಂಥ ಚಾನ್ಸ್ ಫುಲ್ ಇದೆ. ಹಾಗೆ ಕೆಲವೊಂದು ನಾವು ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೀವಿ, ಕೆಲವೊಂದು ಹಾಕಲಿಲ್ಲ, ಅದನ್ನು ಕೂಡ ಹಾಕ್ಲಿಕ್ಕಿದೆ ಅಂತ ಹೇಳಿ ನಾವಿವಾಗ ಅಂದ್ಕೊಳ್ತಾ ಇದ್ವಿ. ಹಾಗೆ ಹಸ್ಬೆಂಡ್ ಬಂದರು ಇಲ್ಲಿ ಸ್ವಲ್ಪ ಟೀ ಕುಡಿಯುವ ಅಂತ ಹೇಳಿ, ಆದರೆ ಫುಲ್ ಮೋಡ ಆಗ್ತಾ ಬಂದಿದೆ. ಒಂದು ಸ್ವಲ್ಪ ಮಳೆ ಬಿದ್ದರೂ ಕೂಡ ನಾವು ಹಾಕಿದಂಥ ಎಫರ್ಟ್ಸ್ ಕೂಡ ನೀರಿನಲ್ಲಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಜಸ್ಟ್ ಮೂವರು ಸೇರಿ ನಾವು ಈ ಹಾಳೆಗಳು ಏನಿದೆ ನೋಡಿ ಅದೆಲ್ಲ ಇನ್ನೂ ಸಹ ನೆನೆ ಹಾಕಲಿಲ್ಲ, ಅಥವಾ ಅರ್ಧ ಒಣಗಿದೆ ನೋಡಿ ಅದನ್ನು ಮತ್ತೊಮ್ಮೆ ನೆನೆ ಹಾಕುವ ಅಂತೇಳಿ ನಾವು ಪಟಾಪಟ್ ಅಂಥೇಳಿ ಈ ಒಂದು ಬ್ಯಾರಲಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ನಾವು ನೆನೆ ಹಾಕಿ ಇಡ್ತಾ ಇದ್ದೀವಿ. ಹಾಗೆಯೇ ನೀವು ಎಲ್ಲಿಂದ ನಮ್ಮ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮನ್ನು ನೀವು ಫಾಲೋ ಮಾಡಿದ್ದೀರಾ, ಯಾಕಂತ ಹೇಳಿದರೆ ಅದರಲ್ಲಿ ನಾವು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತಾ ಇದ್ದೀವಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ. ಡೆಫಿನೆಟ್ಲಿ ಅದನ್ನು ಫಾಲೋ ಮಾಡಿ. ನಿಮಗೆ ಇನ್ನಷ್ಟು ಹೊಸ ಹೊಸ ರೆಸಿಪಿಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೇವೆ. ಅದು ಕೂಡ ತುಂಬ ಹಳೆ ಪದ್ಧತಿಯ ರೆಸಿಪಿಗಳಾಗಿರುತ್ತೆ. ನೀವು ಹಾಕುವಂಥ ಒಳ್ಳೊಳ್ಳೆ ಕಮೆಂಟ್ಸ್ಗಳೇ ನಮಗೆ ನಿಜವಾದ ಮೋಟಿವೇಶನ್, ನಾವು ಹಾಕುವಂಥ ಎಫರ್ಟ್ಸಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕಿ ನಿಮಗೆ ಇಷ್ಟ ಆಗುತ್ತಾ ನಮ್ಮ ವಿಡಿಯೋಸ್ ಅಂತೇಳಿ ಹೇಳಿ. ಹಾಗೆಯೇ ನಿಮಗೆ ಯಾವೆಲ್ಲ ಇನ್ನಷ್ಟು ರೆಸಿಪಿಗಳು ಸಜೆಸ್ಟ್ ಮಾಡಿ ಯಾವುದೆಲ್ಲ ನಾವು ಮಾಡಬೇಕು ಅಂಥದ್ದನ್ನೆಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಸಿಗ್ತೀನಿ ನಿಮಗೆ ಬರುವಂಥ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.